ಇದು ನೋಡು ಕೈಯೆಲ್ಲ ರಕ್ತ ಆಗ್ಬಿಟ್ಟಿದೆ. ಇವಾಗ ಒಂದು ಗಾಡಿ ಪೂರ್ತಿ ನೆಲಕ್ಕೆ ಕುಂದ್ಬಿಟ್ಟಿದ್ದೆ. ಇವಾಗ ಒಂದು ಐಡಿಯಾ ಮಾಡಿ ಕೊಲ್ ಮೇಲೆ ಹಚ್ಚಿದ್ನಿ. ಇವಾಗ ಜಾಕ್ ಕುಂದ್ರಿಸ್ಬೇಕು. ಪಾನರನ್ನು ಕೂಡ ಲೂಸ್ ಮಾಡ್ಕೊಂಡಿನಿ. ಗುರು ಗಾಂಡು ನಸೀಬ್ ಅಂತಾರಲ್ಲ ಅದನ್ನ ನಂದೇ ಗುರು. ಚೂರು ಬಡಿತ ಬನ್ನಿ ಇವೆಲ್ಲ ಸಾಮಾನು ತಕ್ಕಂಡು ಇಲ್ಲಿಂದ ಡೈರೆಕ್ಟಾಗಿ ಹೋಗೋಣ ಹೂವಿನ ಹಡಗ್ಲಿಗೆ. ಹೀಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಮೈ ಸಿ ವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮೊಟ್ಟ ಮೊದಲಾಗಿ ನನ್ನ ಹೆಸರು ಬಂದ್ಬಿಟ್ಟು ಚಾಂದ್ ಭಾಷಾ. ನಾನೊಬ್ಬ ಮುಸ್ಲಿಂ ಹುಡುಗ. ನಾನು ಕನ್ನಡದಲ್ಲಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ನಾನು ಮಾಡೋ ಬ್ಲಾಗ್ಸ್ ಇಷ್ಟ ಆಗಿದ್ದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗುರು ಬೆಳಗ್ಗೆ ನಮ್ಮ ಅಮ್ಮ ಚಹಾ ಮಾಡ್ಕೊಂಡು ಕೊಟ್ಟು ಚಾನು ಮಾಂಸ ಮೇಲೆ ಬಿಸ್ಕೆಟ್ ತಿನ್ನಕ್ಕೆ ಕುಂತೀನಿ. ಗುರು ಬನ್ನಿ ಟೈಮ್ ಆಗ್ಬಿಟ್ಟಿದೆ. ಗಾಡಿ ಹತ್ರ ಹೋಗೋಣ. ಗಾಡಿ ತಗೊಂಡು ಗಾಡಿನ ಲೋಡ್ ಮಾಡೋಕ್ಕೆ ಬೇರೆ ಹೋಗ್ಬೇಕು. ಬನ್ನಿ ಸೀದಾ ಇಲ್ಲಿಂದ ಗಾಡಿ ಹತ್ರ ಒಂದು ನಿಮಿಷ ಸಿಗ್ತೀನಿ. ಗುರು ನೋಡ್ಬೋದು ಇದೆ ನಮ್ಮ ಗಾಡಿ. ಬನ್ನಿ ಹೋಗಿ ಗಾಡಿ ಹತ್ರ ಮೊದಲು ಗಾಡಿ ಬೀಗ ತೆಗೆದು ಗಾಡಿ ಎಷ್ಟು ಪೊಲೀಸ್ ಆಗಿದೆ ಅಂತ ನೋಡಬೇಕು. ಇದು ಮೊನ್ನೆ ಗಾಡಿ ಒಳಗೆ ಬೀಗ ಬಿಟ್ಬಿಟ್ಟಿದ್ದೆ, ಅದಕ್ಕೆ ಇದು ಲಾಕ್ ಆಗಿಬಿಟ್ಟಿದೆ. ಲಾಕ್ ಮುರಿದೋಗ್ಬಿಟ್ಟಿದೆ. ಇದು ಹೋಗಿ ಶೋರೂಮಿಗೆ ಹೋದಾಗ ಮಾಡ್ಸ್ಕೊಂಬರ್ಬೇಕು. ನೋಡ್ಬೋದು ನಮ್ಮ ಗಾಡಿಯಲ್ಲಿ ಇಷ್ಟಾಗೊಂದು ಕಸ ಇದೆ. ಇದೆಲ್ಲ ತೆಗೆದುಬಿಟ್ಟು ಹೊರಗೆ ಹಾಕೋಣ. ಗುರು ಇವಾಗ ತಾನೇ ಗಾಡಿನೆಲ್ಲ ನೀಟಾಗಿ ಒರೆಸ್ಕೊಂಡೆ ಗಾಡಿನ ಎತ್ಕೊಂಡು ಹೊಂಟಿದ್ದೀನಿ. ಇದು ನಮ್ಮ ಓಣಿ ಅಂತ ಕೆಸರು ಗದ್ದೆ ಆಗಿಬಿಟ್ಟಿದೆ ಗುರು. ಯಾಕಂದರೆ ರೋಡ್ ಚರಂಡಿ ಎಲ್ಲ ಮಾಡ್ತಾವ್ರೆ, ಅದಕ್ಕೆ ಓಣಿ ಎಲ್ಲ ಫುಲ್ ಖರಾಬ್ ಆಗ್ಬಿಟ್ಟಿದ್ದೆ. ಗಾಡಿ ನಿಂದ್ರಿಸೋಕ್ಕೂ ಜಾಗ ಇದ್ದಿದ್ದಿಲ್ಲ. ಇವಾಗ ಸ್ವಲ್ಪ ಡ್ರೈ ಆಗಿರೋದಕ್ಕೆ ನಿಂದ್ರಿಸ್ಬೋದು. ಬನ್ನಿ ಇಲ್ಲಿಂದ ಸೀದಾ ಹೋಗೋಣ. ಮುಂದೆ ಹೋಗಿ ಸಿಗ್ತೀನಿ ನಿಮಗೆ. ಗುರು ಫೈನಲ್ ಆಗಿ ಇಲ್ಲಿ ಹೈವೇಗೆ ಬಂದು ಹತ್ಕೊಂತೀನಿ. ಇದೆ ನೋಡ್ರಿ ಕೂಡ BMM ಫ್ಯಾಕ್ಟ್ರಿ. ನಾವು 9 ಗಂಟೆ ಆದರೂ ಕೂಡ ಇನ್ನೂ ಸರಿಯಾಗಿ ಬಿಸಿಲು ಬಿದ್ದಿಲ್ಲ. ಬನ್ನಿ ಸೀದಾ ಹೋಗೋಣ ಲೋಡಿಂಗ್ ಪಾಯಿಂಟ್ ಹತ್ರ. ನಮ್ಮದು ಲೋಡೆಲ್ಲ ಒಂದು ಸೈಡ್ ಇರೋಲ್ಲ, ಒಂದು 7-8 ತಲೆ ಹೋಗಿ ಲೋಡ್ ಮಾಡಬೇಕು. ಬನ್ನಿ ಹೋಗಿ ಲೋಡಿಂಗ್ ಪಾಯಿಂಟ್ ಹತ್ರ ಸಿಗ್ತೀನಿ. ಇನ್ನು ಟಿಫನ್ ಕೂಡ ಮಾಡಿಲ್ಲ. ಟಿಫನ್ ಎಲ್ಲ ಮಾಡ್ಕೊಂಡು ಬನ್ನಿ ಹೋಗೋಣ ಸೀದಾ ಲೋಡಿಂಗ್ ಪಾಯಿಂಟ್ ಹತ್ರ. ಗುರು ಇಲ್ಲಿ ನೋಡು ನಮ್ಮ ತುಂಗಭದ್ರಾ ಡ್ಯಾಮ್ ಎಂಟ್ರಿ ಆಗಿದೆ. ನೋಡ್ಬೋದು ಇದೆಲ್ಲ ತುಂಗಭದ್ರಾ ಡ್ಯಾಮ್ ಹೇಗಿದೆ ಅಂತೇಳಿ. ಸರಿ ಕಾಣ್ತದೆ ಇಲ್ಲ ಗೊತ್ತಿಲ್ಲ. ನೋಡಿ ಹೇಗಿದೆ, ಒಳ್ಳೆ ಸಮುದ್ರ ಇದ್ದಂಗೆ ಇದೆ ಗುರು ತುಂಗಭದ್ರಾ ಡ್ಯಾಮ್. ಬರುತ್ತೆ ನೆಕ್ಸ್ಟ್ ಅಂಡರ್ಗ್ರೌಂಡ್. ನೋಡುಗರು BMW ಕಾರ್ ಹೆಂಗಿದೆ ಅಂತೇಳಿ. ನೋಡ್ರಿ ಆ ಕಾರ್ನ ಬಿಟ್ಟು ಸೀದಾ ಹೋಗಿ ಅಂಡರ್ಗ್ರೌಂಡ್ ನೋಡ್ಬೋದು ಬಂದಿದೆ. ಬನ್ನಿ ಸೀದಾ ಹೋಗೋಣ ಅಂಡರ್ಗ್ರೌಂಡ್ ಹತ್ರ. ಫೈನಲ್ ಆಗಿ ಅಂಡರ್ಗ್ರೌಂಡ್ ಎಲ್ಲ ದಾಟಿಕೊಂಡು ಬಂದಿದ್ದಾಯ್ತು. ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ. ಏನೋ ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಕೊಂಡು ಸೀದಾ ಲೋಡ್ ಮಾಡ್ಕೊಂಡು ಹೋಗೋಣ. ಬನ್ನಿ ಮುಂದೆ ಹೋಗಿ ಸಿಗ್ತೀನಿ ನಿಮಗೆ. ಗುರು ಇಲ್ಲಿ APMC ಮಾರ್ಕೆಟ್ ಒಳಗೆ ಬಂದೀನಿ. ಹೊಸಪೇಟೆ APMC ಮಾರ್ಕೆಟ್ನಾಗ ಫುಲ್ ಟ್ರಾಫಿಕ್ ಗುರು. ಗಾಡಿನೇ ಹೋಗೋದು ಮುಂದಕ್ಕೆ. ಅದರಲ್ಲಿ ಅಪೋಸಿಟ್ ಬಂದುಬಿಡ್ತಾರ, ಹೋಗೋಕ್ಕಾಗೋದು. ಗುರು ಡೀಸೆಲ್ ಹಾಸ್ಕೊಂಡು ಮುಂದೆ ಬಂದು ನಾಷ್ಟ ಮಾಡ್ಕೊಂಡೆ. ಮತ್ತೆ ಇವಾಗ ಎಲ್ಲ ತಲೆ ಲೋಡ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಪಾಯಿಂಟಿಗೆ ಹೊಂಟಿದ್ದೀನಿ. ಬನ್ನಿ ಸೀದಾ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಹೋಗ್ತಾ ದಾರಿಯಲ್ಲಿ ನಾಷ್ಟ ಮಾಡ್ಕೊಂಡು ಕೂಡ ಹೋಗ್ಬೇಕು. ಬನ್ನಿ ಸೀದಾ ಹೋಗೋಣ. ಇವರು 6 ಟೈರಿಗೆ 8 ಲೀಟ್ರ್ ಡೀಸೆಲ್ನ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ 8 ಲೀಟ್ರ್ ಡೀಸೆಲ್ನ ಹಾಸ್ಕೊಂಡು ಸೀದಾ ಹೋಗ್ಬೇಕು. ಬನ್ನಿ ಹೋಗೋಣ. ಇವರು ಫೈನಲ್ ಆಗಿ ಲೋಡ್ ಗೀಡ್ ಮಾಡಿಕೊಂಡು ನೋಡಿ ಹೊಸಪೇಟೆ ಹೈವೇದಾಗ ಬಂದೀನಿ. ಇದು ನೋಡ್ಬೋದು ನೀವು, ಗಾಡಿನ ಪೂರ್ತಿಯಾಗಿ ಹೈಡ್ ಲೋಡು ಮಾಡೀನಿ. ಸ್ವಲ್ಪ ಇದೆ ನಮ್ಮ ಲೋಡೆಲ್ಲ. ಬನ್ನಿ ಇಲ್ಲಿಂದ ಡೈರೆಕ್ಟಾಗಿ ಹೋಗೋಣ ಹೂವಿನ ಹಡಗ್ಲಿಗೆ. ಮುಂದೆ ಹೋಗಿ ಸಿಗ್ತೀನಿ ನಿಮಗೆ. ಬನ್ನಿ ಹೋಗೋಣ. ಗುರು ಫೈನಲ್ ಆಗಿ ಮರಮಳ್ಳಿ ಎಂಟ್ರೆನ್ಸು ಸೀದಾ ಇವಾಗ ನಿಮಗೆ ಅಗ್ರಿ ಬೊಮ್ಮಳ್ಳಿಲಿ ಹೋಗಿ ಸಿಗ್ತೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಬ್ಯಾಟ್ರಿ ಬಾಕ್ಸ್ ಎಲ್ಲ
ಅಗರಿಬೊಮ್ಮಳೆಯಲ್ಲಿ ಇಳಿಸೋದಾವೆ. ಅಗರಿಬೊಮ್ಮಳೆ ಇಳಿಸಿ ಡೈರೆಕ್ಟ್ ನಾವು ಹೋಗೋದು ಹೂವಿನ ಹಡಗಲಿಗೆ. ಬನ್ನಿ ನಿಮಗೆ ಮುಂದೆ ಹೋಗಿ ಸಿಗ್ತೀನಿ. ಗುರು ಗಾಂಡು ನಸೀಬ್ ಅಂತಾರಲ್ಲ ಅದು ನಂದೇ ಗುರು. ಇಲ್ಲಿ ನೋಡ್ಬಿಡು, ಇಷ್ಟು ಲೋಡ್ ಗಾಡಿ ಟಯರ್ ಹಿಂದೆ ಟಯರ್ ಆಗಿಲ್ಲ, ಮುಂದೆ ಟಯರ್ ಪಂಚರ್ ಆಗಿಬಿಟ್ಟಿದೆ. ನಸೀಬ್ ಅಂದರೆ ಗಾಂಡು ನಂದೇ ಗುರು. ಏನಾರು ಹೇಳಿ, ನಸೀಬ್ ಗಾಂಡು ನಂದು. ಗಾಡಿ ನೋಡಿದರೆ ಮುಕ್ಕಳರೆ ಲೋಡ್ ಇದೆ, ಏನು ಮಾಡೋಕ್ಕಲ್ಲ. ಪಂಚರ್ ಆಗಿಬಿಟ್ಟಿದೆ. ಇವಾಗ ಗಡ ಜಾಕ್ ಎತ್ತಬೇಕು, ಪೂರ್ತಿ ಆಗಿಬಿಟ್ಟಿದೆ. ಎಲ್ಲ ಎತ್ತ ಏನು ಡಬ್ಬ ಅಂತ ಏನೋ ಕಂಟ್ರೋಲ್ ಮಾಡಿ ಸೈಡಿಗೆ ನಿಂದ್ರಿಸೀನಿ. ಬನ್ನಿ ಜಾಕ್ ಎತ್ತಿದ್ದೀನಿ. ಜಾಕ್ ಎತ್ತಿ ಸ್ಟೆಪ್ನಿ ಇದೆ ಗುರು. ಗಾಡಿ ಪೂರ್ತಿ ನೆಲಕ್ಕೆ ಕುಂದ್ಬಿಟ್ಟಿದ್ದೆ. ಇವಾಗ ಒಂದು ಐಡಿಯಾ ಮಾಡಿ ಕೊಲ್ ಮೇಲೆ ಹಚ್ಚಿದ್ದೀನಿ. ಇವಾಗ ಜಾಕ್ ಕುಂದಿರಿಸ್ಬೇಕು. ಪಾನರನ್ನು ಕೂಡ ಲೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಜಾಕ್ ಎತ್ತಿ ಬನ್ನಿ ಜಾಕ್ ತೊಗೊಳ. ಮೊದಲು ಸ್ಟೆಪ್ನಿ ಬೇರೆ ಬಟ್ಟಿ ಗಂಟೆ ತಳಾಗಿದೆ, ಸ್ಟೆಪ್ನಿ ಬೇರೆ ತಗೊಬೇಕು. ಬನ್ನಿ ನೋಡೋಣ. ಬನ್ನಿ ಗಡ ಮಾಡಿ ಇವಾಗ ಜಾಕ್ ಸ್ವಲ್ಪ ಮ್ಯಾಗ ಎತ್ತಿದ್ದೀನಿ. ಟೈಯರ್ ಬರುತ್ತೆ ಅನ್ಕೊಂಡಿನಿ. ಬೋಲ್ಟ್ ಬಿಚ್ಚಿ ತೆಗ್ದು ಸ್ಟೆಪ್ನಿನ ಹಾಕ್ಬೇಕು. ಸ್ಟೆಪ್ನಿ ಕೂಡ ಮ್ಯಾಲಿಂದ ತಗೊಂಡಿನಿ. ಸ್ಟೆಪ್ನಿ ಹಾಕ್ಬೇಕು. ನಮ್ಮ ಜೀವನ ಯಾರಿಗೆ ಬೇಡಾಗ್ರಿ ನೋಡಿ. ಈ ಬೋಲ್ಟ್ ಯಾಪರಿ ರೇಂಜಿಗೆ ಸುಡಾಕುಂತಂದರೆ ಈ ಬೋಲ್ಟ್ ಮುಟ್ಟಕ್ಕಾಗೋಲ್ದು. ಕೈನೇ ಸುಡಾಕುಂತೈತೆ. ಆ ರೇಂಜಿಗೆ ಬೋಲ್ಟ್ ಕೂಡ ಸುಡಾಕುಂತ. ಯಾರಿಗೆ ಹೇಳ್ಬೇಕು ಗುರು, ನಮ್ಮ ಜೀವನ ಸಾಕಾಗ್ಬಿಟ್ಟೈತೆ. ಗುರು ಫೈನಲ್ ಆಗಿ ಸ್ಟೆಪ್ನಿನ ಚೇಂಜ್ ಮಾಡಿ ಹಾಕಿದ್ದೀನಿ. ಸ್ಟೆಪ್ನಿನ ಹಾಕಿ ಬೋಲ್ಟ್ ಗಿಟೆಲ್ಲ ಟೈಟ್ ಮಾಡಿದ್ದೀನಿ. ನಮ್ಮ ಜೀವನ ಅಂತ ಯಾರಿಗೆ ಬೇಕಾಗಿಬಿಡೋದು ಗುರು. ಇದು ನೋಡು, ಕೈಯೆಲ್ಲ ರಕ್ತ ಆಗ್ಬಿಟ್ಟಿದೆ. ಇವಾಗ ಒಂಚೂರು ಬಡಿತ. ಅದರಲ್ಲಿ ಜಾಗ ಬೇರೆ ಆಯಿತು. ಕೊಲ್ಲಿಟ್ಟು ಎಬ್ಬಿಸಿ ಹೆಂಗೆ ಒಂದು ಮ್ಯಾನೇಜ್ ಮಾಡಿ ಅರ್ಧ ತಾಸು ಮೇಲೆ ಆಯ್ತು ನಾನು ಬಂದು. ಪಂಚರ್ ಆಗಿ ಗಾಡಿ 1 ಅವರ್ ಆಗಿ ಬಂತೆ. ಏನು ಮಾಡ್ತೀರ, ನನ್ನ ಜೀವನ ಆಯ್ತಲ್ಲ ಹೇಳೋಂಗಿಲ್ಲ ಗುರು ಯಾರು ತಗೋ ಆಗಿದೆ. ಮತ್ತು ಇವಾಗ ಸ್ಟೆಪ್ನಿನಲ್ಲಿ ಹಾಕಿ ಅವು ಗಂಟುಗಳೆಲ್ಲ ಕಟ್ಕೊಂಡು ಇಲ್ಲಿಂದ ಹೊರಡಬೇಕು. ಬನ್ನಿ ಇವೆಲ್ಲ ಸಾಮಾನು ತಕ್ಕಂಡು ಇಲ್ಲಿಂದ ಡೈರೆಕ್ಟಾಗಿ ಹೂವಿನ ಹಡಗಲಿಗೆ. ಗುರು ಇವಾಗ ತಾನೇ ಪಂಚರ್ ಹಾಕೊಂಡು ಹೊರಟಿದ್ದೀನಿ ನೋಡು ಗುರು. ನಮ್ಮ ರೋದನೆ ಐತಲ್ಲ ಯಾರಿಗೂ ಹೇಳೋಂಗಿಲ್ಲ. ಅದರಲ್ಲೇ ನಾನು ಒಬ್ಬನೇ ಅದೀನಿ. ಕಷ್ಟ ಯಾರಿಗೂ ಬರೋದು ಗುರು. ಅಕ್ಕತ್ತ ಹಿಂಸೆ ಅಂದರೆ ಹಿಂಸೆ. ಬನ್ನಿ ಸೀದಾ ಹೋಗೋಣ. ಇವಾಗ ಇಲ್ಲಿ ಒಳಗುಂದಿ ಹತ್ರ ಒಂದು ಸ್ವಲ್ಪ ಅನ್ಲೋಡ್ ಮಾಡೋದಿದೆ, ಅದು ಮಾಡಿ ಸೀದಾ ಮುರುಗೇರಿ ಇವಾಗ ಮುರುಗೇರಿಯಲ್ಲೇ ಇದ್ದೀನಿ. ಸೀದಾ ಒಳಗುಂದಲ್ಲಿ ಸ್ವಲ್ಪ ಅನ್ಲೋಡ್ ಮಾಡಿ ಸೀದಾ ಹೋಗೋಣ ಹೂವಿನ ಹಡಗಲಿಗೆ. ಇನ್ನೂ 20 ಕಿಲೋಮೀಟ್ರ್ ಇದೆ ಹೂವಿನ ಹಡಗಲಿ. ಬನ್ನಿ ಹೋಗೋಣ ಗುರು. ಇವಾಗ ತಾನೇ ಬಂದು ತಲುಪಿದ್ದೀನಿ ಹೂವಿನ ಹಡಗಲಿ. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಬನ್ನಿ ಸೀದಾ ಇವಾಗ ಹೋಗೋಣ. ಗಾಡಿನ ಸ್ಟೆಪ್ನಿ ಒಂದು ಪಂಚರ್ ಶಾಪಲ್ಲಿ ಪಂಚರ್ ಆಗ ಕೊಟ್ಟು ಇಲ್ಲಿಂದ ಹೋಗ್ಬೇಕು ಗಾಡಿ ಅನ್ಲೋಡ್ ಮಾಡೋಕ್ಕೆ. ಬನ್ನಿ ಹೋಗೋಣ.